ಸದ್ಯಕ್ಕೆ ಇವಾಗ ಆಕ್ಟರ್ನ ನೋಡಕ್ ಬಂದಿದ್ದೀವಿ, ಕೂಲ್ ಮೂವಿ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ಹೀರೋನೇ ಇಲ್ಲ ಅಂತಂದ್ರೆ ಹೇಗೆ? ಗೋಲ್ಡನ್ ಸ್ಟಾರ್ ಗಣೇಶ್ನ ಇವಾಗ ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ಳುವಂತಹ ಸಮಯ ಅಂತೂ ಆಗ್ಬಿಡಿದೆ. ಬರ್ಬೇಕಲ್ವ, ಎಲ್ಲರೂ ಕಾಯ್ತಾ ಇದ್ದೀರಾ ಅಲ್ವಾ ಅವ್ರಿಗೋಸ್ಕರ? Godrej is one of the oldest corporate houses, and we are very happy and glad to be tied up with them. Yaaki Godrej Eon Appliances ಅಂದ್ರೆ our school film is a very youth-centric film. ಮತ್ತು Godrej Home Appliances youth-centric ಆಗಿ ಯೂತ್ನ ಜಾಸ್ತಿ ಕೇರ್ ಮಾಡ್ತಿದ್ದಾರೆ ಹೊಸ ಅಪ್ಲೈನ್ಸಸ್ಗಳನ್ನೆಲ್ಲ. ಸೊ ವಿ ಥಾಟ್ Godrej ಜೊತೆ ಟೈಅಪ್ ಆಗಿ ನಮ್ಮ ಸ್ಕೂಲ್ ಫಿಲ್ಮ್ ಯೂತ್-ಸೆಂಟ್ರಿಕ್ ಆಗಿರೋದ್ರಿಂದ ಅವ್ರ ಜೊತೆ ಟೈಅಪ್ ಆಗಿ ನಾವು ಒಂದು ಪ್ರಮೋಷನ್ ಲೆವೆಲ್ ಏನಿದೆ ಒಂದು ಬೇರೆ ಲೆವೆಲ್ ತಗೊಂಡು ಹೋಗ್ಬೋದು ಅಂತ ಅನ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ನಾರ್ಮಲಿ ಯಾವುದೇ ಫಿಲ್ಮ್ ಮೇಕಿಂಗ್ ಟೈಮಲ್ಲಿ ಹುಡುಗಿನ ಕಾಪಿಗೆ ಹೋಗೋಣ ಅಂತ ಇಲ್ಲಿ ಹುಡುಗಿನೇ ಕರೀತಾರೆ, ಹುಡುಗನ ಹುಡುಗ ಹೇಳೋದಿಲ್ಲ, ಹುಡುಗಿ ಹೇಳ್ತಾರೆ. ಇದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಟೈಮ್ ಒಂದು ರೀಜನಲ್ ಲ್ಯಾಂಗ್ವೇಜ್ ನಮ್ಮ ಕನ್ನಡ ಫಿಲ್ಮ್ಗೆ ಗೋಡ್ರೇಜ್ ಅವರು ಟೈಅಪ್ ಆಗಿದ್ದಾರೆ. ಒಂದು ನನ್ನ ಸಿನಿಮಾ ಕೂಲ್ ಹಾಗೆ ಏನು ಯೂತ್ಫುಲ್ ಸಿನಿಮಾ, ಅದ್ರಲ್ಲಿ ನಡೆಯೋ ಘಟನೆಗಳು ಜೊತೆಲಿ ಅವ್ರು ನನಗೆ ನೆರೇಟ್ ಮಾಡಿದ ಅವ್ರ ಆಫರು ಒಂದು ಸ್ವಲ್ಪ ಹತ್ತಿರದಲ್ಲಿ. ಸೊ ಅವ್ರು ಹೇಳಿದ್ರು ಸರ್ ನನಗೆ ಆ ಕೂಲ್ ಟೈಟಲ್ ಮತ್ತು ನಿಮ್ಮಲ್ಲಿರೋ ಯೂತ್ ಫೀಲ್ ಇರೋದಕ್ಕೋಸ್ಕರ ನಾನು ಟೈಅಪ್ ಆಗಬೇಕು, ಈ ಥರ ಇದೆ. ಅವ್ರು ಫಸ್ಟ್ ಟೈಮ್ ರೀಜನಲ್ ಲ್ಯಾಂಗ್ವೇಜ್ ಮಾಡ್ತಿರೋದ್ರಿಂದ ಮಾರ್ಕೆಟಿಂಗ್ ವೈಸ್ ಒಂದು ಹೊಸ ರೆವಲ್ಯೂಷನ್ ಇರುತ್ತೆ, ಒಂದು ಹೊಸದಾಗಿ ಮಾಡ್ಬೋದು ಮಾರ್ಕೆಟಿಂಗ್ ಅನ್ನೋ ಕಾರಣಕ್ಕೆ ಬಿಟ್ಟೈಡ. ಕೆಲವೊಂದು ಈಗ ಮನೆ ಅಂದರೆ ಫ್ರಿಡ್ಜು ಗಿಡ್ಜು ಎಲ್ಲ ಇರುತ್ತಲ್ಲ, ಸೊ ಅಲ್ಲಿ ವಿ ವಿಲ್ ಯೂಸ್ ಗೋಡ್ರೇಜ್ ಫ್ರಿಡ್ಜ್ ಆ್ಯಂಡ್ ಅಲ್ಲಿ ಗೋಡ್ರೇಜ್ AC. ಸೊ ಆ ಥರ ಇರುತ್ತೆ. ಇನ್ ಫಿಲ್ಮಲ್ಲಿ ಸ್ವಲ್ಪ ಇರುತ್ತೆ. ಸೊ ಈಗ ಗ್ರೌಂಡ್ ಆ್ಯಕ್ಟಿವಿಟೀಸು, ಪಬ್ಲಿಸಿಟಿ, ಈಗ ನಮ್ಮ ಸಿನಿಮಾ ಪಬ್ಲಿಸಿಟಿ ಆಗುತ್ತೆ, ಎಲ್ಲೆಲ್ಲ ಆಗುತ್ತೋ ಅಲ್ಲಿ ನಮ್ಮ ಗೋಡ್ರೇಜ್ ಲೋಗೋ ಒಂದು ಟೈಪ್ ಆಗಿದೆ ನಮ್ಮ ಜೊತೆ. ಈಗ ಒಂದು ಸ್ಕ್ರೀನ್ ಟೆಸ್ಟಿಂಗ್ ಥರ ಮಾಡ್ತಾರೆ. ಒಂದು ಅಡ್ರೆಸ್ ಕೊಡ್ತೀವಿ, ಆ ಅಡ್ರೆಸ್ಗೆ ಸುಮಾರು ಜನ ಅವ್ರ ಫೋಟೋಸು ಅದೆಲ್ಲ ಹಾಕ್ತಾರೆ. ಕೂಲ್ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ಪ್ರಶ್ನೆಗಳು ಕೇಳ್ತೀವಿ. ಅದರಲ್ಲಿ ವಿನ್ ಆದವ್ರಿಗೆ ನೆಕ್ಸ್ಟ್ ಸಿನಿಮಾಗೆ ಅವ್ರಿಗೆ ಯಾವ ಥರ ಪಾತ್ರ ಸೂಟ್ ಆಗುತ್ತೋ ಆ ಥರ ಮಾಡ್ತಾರೆ. ಅದು ದಟ್ ವಿಲ್ ಬಿ ಫ್ರಮ್ ಗೋಡ್ರೇಜ್. ಮಾಡಲೇಬೇಕಲ್ಲ, ಅದು ಗೋಡ್ರೇಜ್ ಮೇಲೆ ಇರೋದು. ದಟ್ ಆಫರ್ ಇಸ್ ಫ್ರಮ್ ಗೋಡ್ರೇಜ್. ನಾನು ಪಾತ್ರ ಕೊಡ್ತೀನಿ, ಅದೇನು ಪ್ರಿಪೇರ್ ಮಾಡ್ಬೇಕು ಅದು ಅವ್ರು ಮಾಡ್ಬೇಕು. ಫಸ್ಟ್ ಹೀರೋ ಆದಾಗ ಬೆಳಿಗ್ಗೆ 8-9 ಗಂಟೆಗೆ ಹೋಗ್ತಿದೆ, ಮೇಕಪ್ ಹಾಕೋತಿದೆ, ಡೈಲಾಗ್ ಕೊಡೋರು ಆರಾಮ್ಸೆ ಡೈಲಾಗ್ ಹೇಳಿದೆ, ಟಿಫನ್ ಊಟ ಮಾಡ್ಬಿಟ್ಟು ಸಾಯಂಕಾಲ ನಿಂತು ಮನೆಗೆ ಬರ್ತಿದ್ದೆ. ಈಗ ಡೈರೆಕ್ಟರ್ ಆದಮೇಲೆ ಪ್ರತಿಯೊಂದು ನಿಮ್ಮ ಹೆಗ್ಲ ಮೇಲೆ ಇರುತ್ತೆ ನೋಡಿ. ಒಂದೊಂದು ಸೀನು ಆ್ಯಕ್ಟ್ ಮಾಡಬೇಕಾದ್ರೂ ಇಲ್ಲ ಡೈರೆಕ್ಟ್ ಮಾಡಬೇಕಾದ್ರೂ ನೀವು ಡೈರೆಕ್ಟರ್ ಆಗಿರೋದನ್ನ ಬೇರೆ ಸೀನ್ ಶೂಟ್ ಮಾಡಬೇಕಾದ್ರೂ ನೀವು ಇರಬೇಕು. ಅದು ಪ್ರತಿಯೊಂದು ಹಂತನೂ ನೀವು ಇರಲೇಬೇಕಾಗುತ್ತೆ. ಈಗ ಡೈರೆಕ್ಟರ್ ಆದಮೇಲೆ ಎಲ್ಲರಿಗಿಂತ ಮುಂಚೆ ಬೆಳಗ್ಗೆ ಹೋಗ್ತಿದ್ದೆ, ಇಲ್ಲ ಎಲ್ಲ ಹೋದ್ಮೇಲೆ ನಾಳೆ ಏನೇನು ಮಾಡಬೇಕು, ನಾಳೆ ಪ್ರಾಪರ್ಟೀಸ್ ಏನು, ನಾಳೆ ಏನು ಶೂಟ್ ಮಾಡ್ತೀವಿ, ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡಬೇಕು. ಸ್ವಲ್ಪ ಪ್ರೆಷರ್ ಕೇಳ್ತಾನೆ. ಆದರೆ ಪ್ರೆಷರ್ ಆಗಿದ್ರು ಕೂಡ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ಶೂಟ್ ಮಾಡ್ಕೊಂಡು ಹೋಗ್ಬೋದು. ಪ್ರೆಷರ್ ಆಗಿದ್ರು ಕೂಡ ನಿಮ್ಗೆ ಹಿಂಗೆ ಬೇಕು, ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲಿ ಅನಿಸುತ್ತೆ ಈ ಥರ ಮಾಡಿದ್ರೆ ಚೆನ್ನಾಗಿರೋದಲ್ಲ, ಇಲ್ಲ ಈ ಥರ ಮಾಡಿದ್ರೆ. ಆ್ಯಸ್ ಎ ಡೈರೆಕ್ಟ್ರ್ ನೀವು ಬೇರೆಯವ್ರು ಆ್ಯಕ್ಟ್ ಮಾಡಬೇಕಾದ್ರೂ ಅಟ್ಲೀಸ್ಟ್ ಯು ಕ್ಯಾನ್ ಟೆಲ್ ನನಗೆ ಈ ಥರ ಬೇಕು, ಆ ಥರ ಬೇಕು, ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅದೊಂದು
ಪ್ರತಿಯೊಂದು ನಿಮ್ಮ ಗಮನಕ್ಕಿಲ್ಲದೆ ಯಾವುದು ಹೋಗಲ್ಲ, ನಿಮ್ಮ ಗಮನದಿಂದನೇ ಹೋಗ್ತಾ ಇರ್ತದೆ. ಡೈರೆಕ್ಟ್ ಮಾಡ್ಬಿಟ್ಟು ಅದೊಂದು ಖುಷಿ ಇದೆ. ಸಿನಿಮಾ ಶೂಟಿಂಗ್ ಮುಗಿದಿದೆ, ಎಡಿಟಿಂಗ್ ಮುಗಿದಿದೆ, ಡಬ್ಬಿಂಗ್ ಮುಗಿದಿದೆ, ಈಗ ರೆಕಾರ್ಡಿಂಗ್ ಹಂತದಲ್ಲಿದೆ. ಆದಷ್ಟು ಬೇಗ ಕೂಲ್ ಆಡಿಯೋ ಮಾರ್ಕೆಟಲ್ಲಿ ಬಿಡ್ತಾ ಇದ್ವಿ. ಅಶ್ವಿನಿ ಮೀಡಿಯಾ ನೆಟ್ವರ್ಕ್ ಅವರು ಆಡಿಯೋನ ಪರ್ಚೇಸ್ ಮಾಡಿದ್ದಾರೆ. ಆದಷ್ಟು ಬೇಗ ಆಡಿಯೋ ರಿಲೀಸ್ ಮಾಡಿದ್ವಿ. ಒಂದು ಹಾಡನ್ನು ಸುಮಾರಾಗಿ ಹಾಡಿದ್ದೀನಿ, ಒಂದು ಹಾಡನ್ನು ಸುಮಾರಾಗಿ ಹಾಡಿದ್ದೀನಿ. ನಿಮಗೆಲ್ಲ ಭಾಳ ಖುಷಿ ಕೊಡುತ್ತೆ. ಸಿನಿಮಾ ಹಾಡುಗಳು ಎಲ್ಲ ಸೇರಿ ಭಾಳ ಖುಷಿ ಕೊಡುತ್ತೆ. ಒಂದು ಹೊಸ ಪ್ರಯತ್ನ ಅನ್ನೋದಕ್ಕಿಂತ ಇರೋ ಏನು ನನ್ನ ಪಾತ್ರನ ಇದುವರೆಗೂ ಈ ಥರ ಶೇಡ್ ಇರೋ ಪಾತ್ರನ ನಾನು ಮಾಡಿಲ್ಲ. ಯೂಶ್ವಲಿ ಹುಡುಗಿಯಿಂದ ಹೋಗ್ತೀನಿ, ಇಲ್ಲ ಹುಡುಗಿ ನನ್ನಿಂದ ಬರ್ತಾಳೆ, ಹುಡುಗಿ ಬಿಟ್ಟು ಹೋಗ್ಬಿಡ್ತೀನಿ, ಇಲ್ಲ ಕೊನೆಗೆ ಬಂದಾಗ್ಬಿಡ್ತೀನಿ. ಈ ಥರ ರೊಮ್ಯಾಂಟಿಕ್ ಜೊತೆಯಲ್ಲಿ ಒಂದು ಬೇರೆ ಥರದ್ದೇ ಶೇಡ್ ಇಟ್ಕೊಂಡು ಈ ಸಿನಿಮಾಲಿ ಆ ಪಾತ್ರ ಹೇಳ್ತಾ ಹೋಗುತ್ತೆ. ಫಸ್ಟಿಂದ ಇಂಟ್ರೋಲ್ವರೆಗೂ ಇಟ್ ವಿಲ್ ಗೋ ವೆರಿ ಫನಿ. ಇಂಟ್ರೋಲ್ ಆದಮೇಲೆ ನಿಮಗೆ ಕಾಮಿಕಲ್ ರೊಮ್ಯಾಂಟಿಕ್ ಕಾಮಿಡಿ ಅಂತ ಹೇಳ್ತೀವಿ, ವಿತ್ ಆ್ಯಕ್ಷನ್. ತುಂಬಾ ಆ್ಯಕ್ಷನ್ ಇರೋ ಸಿನಿಮಾ, ತುಂಬಾ ಕ್ಯೂರಿಯಾಸಿಟಿ ಇರುವಂಥ ಸಿನಿಮಾ. ಸೊ ಒಂದು ಹೊಸ ಥರ ಶೇಡ್ ಇರೋ ಪಾತ್ರ ಮಾಡಿದ್ದೀರಿ. ಆ್ಯಕ್ಷನ್ನು, ಕ್ಯೂರಿಯಾಸಿಟಿ, ಥ್ರಿಲ್ ಎಲ್ಲ ಇದೆ ಸಿನಿಮಾಲಿ. ನಿಮಗೆಲ್ಲ ಭಾಳ ಖುಷಿ ಕೊಡುತ್ತೆ. ನೆಕ್ಸ್ಟ್ ಗಣೇಶ್ ಅವ್ರನ್ನ ಹೀರೋ ಆಗಿ ನೋಡ್ಬೋದು, ಡೈರೆಕ್ಟ್ ಎರಡು ಮಾಡ್ತೀನಿ. ಅಂದರೆ ನಿಮ್ಮ ಒಳ್ಳೆ ಸ್ಕ್ರಿಪ್ಟ್ ನೋಡೋದು ನನ್ನ ಬಜೆಟಿಂಗ್ ಬೇರೆ ಅದು ಖಂಡಿತವಲ್ಲ ಮಾಡ್ತೀನಿ. ಯಾಕಂದ್ರೆ ಸಿನಿಮಾ ಬಿಟ್ಟು ಬೇರೆ ಮಾಡೋಂಗಿಲ್ಲ, ನಾನು ಬೇರೆ ಬರೋಲ್ಲ ನನಗೆ. ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. ಇದು ರಿಲೀಸ್ ಆದಮೇಲೆ ನಾನೊಂದು 3 ಸಿನಿಮಾ ಒಪ್ಕೊಂಡಿದ್ದೀನಿ ಈಗ ಆಲ್ರೆಡಿ. ನಮ್ಮ ಕೆ ಮಂಜು ಅವ್ರದ್ದೊಂದು ಸಿನಿಮಾ, ನಮ್ಮ ಸ್ನೇಹಿತರುಗಳು ಒಂದು 3 ಸಿನಿಮಾ ಒಪ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 2-3 ವರ್ಷ ಆದಮೇಲೆ ಖಂಡಿತವಲ್ಲ ಮಾಡ್ತೀನಿ. I guess as Ganesh also mentioned, this is one of the pioneering initiative from our side. I am not also aware of many brands who have done this kind of time, where we are going down to the regional level, not at a national level but a regional level, understanding the culture of the local market, and tying up with the movie, which we see as a huge potential movie, which will help us in connecting with the youth. Taking it up, working with the movie through and through, doing a film integration where there is a lot of talk about happening about Godrej, and promoting it at the shop floor level, at the ground level, so that consumers who buy a product, consumers or the viewers are going to see the product, will get to see both the brands together. Both of us will benefit from the kind of tie-up we have, because both of us are going to market the film together. We are going to put money to promote the product. They are going to put money to promote the film, and we're going to benefit out of it. So it's one of the pioneering initiative where I think the era of co-marketing, as we call it, has started, and this is the beginning of it at the regional level. From our point of view, it's a big, important step, because we are thinking of activities not at national level anymore. We are looking at activities at the local level, looking at activities which will help us connect at local level. This offer is going to be promoted through all mediums. We have Godrej even as a premium brand product, but the offer is on all range of Godrej appliances which is going to be sold. This is only for Karnataka market, and we are going to promote it on press, we are going to promote it through television, we are going to do a lot of outdoors, shop floor level, and I guess the most important thing is, consumer wants something for himself. It's okay to do promotion. You have found an interest in doing something with other big brand, but what is in it for me? So here we have come out with an offer where he is going to benefit, bringing the dreams of consumers alive. Acting in a movie is a big thing for most of us. If I was given a chance, I would have acted in a movie. I'm going to request to him right now after this. I'm sure all of you would be interested in doing it. So we are trying to bring that dream alive. We had done this at national level when we tied up with movie Aladdin, and we had someone acting with the film star. So we are going to do it at this level. We are going to give opportunity to people to meet up with the golden star. And I guess apart from that, everyone is going to get a short gift, which is a cool pack which we are going to give consumers. So everyone's going to be happy as they go ahead with the movie. And we also wish this movie becomes a huge hit. I guess the music is very peppy. It's a very young movie. The whole language of the film, if you see, is very young. The tonality, the way it has been executed. So it's a great opportunity for us. It's a great opportunity for both of us.